ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕಪಿಲ ಭಗವಂತ ತನ್ನ ತಾಯಿಗೆ ಆಕೆಯ ಮೋಕ್ಷ ಮಾರ್ಗಕ್ಕೆ ಯಾವುದು ಅನುಕೂಲ, ಯಾವ ಮಾರ್ಗವನ್ನು ಆಕೆ ಅನುಸರಿಸಬೇಕು ಅಂತ ಒಂದೊಂದಾಗಿ ಎಲ್ಲವನ್ನ ತಿಳಿಸಿ ಹೇಳ್ತಾ ಕಡೆಯಲ್ಲಿ ಹೇಳ್ತಾ ಇದ್ದಾನೆ. ಅಮ್ಮ, ನಾನು ನಿನಗೆ ಭಕ್ತಿಯೋಗವನ್ನು ಹೇಳಿದೆ, ಹಾಗೆ ಯಾವುದು ಈ ಎಲ್ಲದಕ್ಕೆ ಕಾರಣವಾಗಿದೆಯೋ ಆ ಕಾಲವನ್ನೂ ಸಹ ವಿವರಿಸಿ ಹೇಳಿದ್ದೀನಿ. ಯೋಗದ ಬಗ್ಗೆ ಹೇಳಾಯಿತು, ಭಕ್ತಿಯ ಬಗ್ಗೆ ಹೇಳಾಯಿತು, ಹೀಗೆ ಎಲ್ಲವನ್ನ ಹೇಳಿದ್ದೀನಿ ಅಂತ ಹೇಳಿ ಮುಂದೆ ಆ ಭಗವಂತ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಈಗ ಗಮನಿಸೋಣ. ಜೀವಸ್ಯ ಸಂಸ್ಕೃತಿರ್ಬರ್ಫೀರವಿದ್ಯಾ ಕರ್ಮ ನಿರ್ಮಿತಾ ಯಾಸ್ವಂಗ ಪ್ರವಿಶನ್ನಾತ್ಮ ಸವೇದ ಗತಿಮಾತ್ಮನಃ. ಅವಿದ್ಯೆಯಿಂದ ಉಂಟಾಗಿರುವಂತಹ ಕರ್ಮದ ಕಾರಣದಿಂದ ಈ ಜೀವಕ್ಕೆ ಅನೇಕ ಗತಿಗಳು ಉಂಟಾಗತ್ತೆ. ಯಾವಾಗ ಜೀವ ಅದರಲ್ಲಿ ಪ್ರವೇಶಿಸ್ತಾನೋ ಆಗ ತನ್ನ ಸ್ವರೂಪವನ್ನು ಆತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಮಾಯೆಯಿಂದ, ಅವಿದ್ಯೆಯಿಂದ ಆವೃತವಾಗ್ತಾನೆ. ಹಾಗಾಗಿ ತನ್ನ ಸ್ವಸ್ವರೂಪದ ಅರಿವು ಆತನಿಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಜೀವಾತ್ಮ ಯಾವುದ್ರಲ್ಲಿ ಪ್ರವೇಶಿಸಿ ತನ್ನ ನಿಜ ಸ್ಥಿತಿಯನ್ನು ತಾನೇ ತಿಳ್ಕೊಳಕ್ಕಾಗಲ್ವೋ ಅದೇ ಅವಿದ್ಯೆಯ ಸ್ವರೂಪ. ಈ ಅವಿದ್ಯೆ ಕಾರಣದಿಂದಲೇ ಈ ಸಂಸಾರದ ಗತಿಗಳು ನಮ್ಮ ವಿಚಿತ್ರವಾಗಿ ಹರಡ್ಕೊಂಡಿರೋದು. ಬರೀ ಗೋಜಲು ಮೇಲ್ನೋಟಕ್ಕೆ ಒಂದು ರೀತಿ ಕಾಣುತ್ತೆ, ಭ್ರಮೆಯನ್ನು ಉಂಟು ಮಾಡುತ್ತೆ, ಮೋಹವನ್ನು ಉಂಟು ಮಾಡುತ್ತೆ, ಯಾವುದು ಅರ್ಥವಾಗದಂತಹ ಸ್ಥಿತಿ. ಅರೆ ಅದನ್ನೆಲ್ಲ ಪಾರಾಗಬೇಕಲ್ಲ ಅಂತಹ ಸೂಕ್ಷ್ಮ ವಿದ್ಯೆ ಇದು ಎಲ್ಲರೂ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಇದನ್ನೆಲ್ರಿಗೂ ಹೇಳಲೂಬಾರ್ದು. ಯಾರಿಗೆ ಇದನ್ನು ಹೇಳಬಾರ್ದು ಅನ್ನೋದನ್ನೂ ಸಹ ಭಗವಂತನೇ ತಿಳಿಸ್ತಾ ಇದ್ದಾನೆ. ನೈತತ್ ಕಲಾಯೋಪದೇಶೇ ನಾವಿನೀತಾಯ ಕರ್ಹಿಚಿತ್ ನ ಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ. ಈ ಜ್ಞಾನೋಪದೇಶವನ್ನು ದುಷ್ಟರಿಗೆ ಹೇಳಬಾರ್ದು, ಅವಿನೀತರಿಗೆ ಹೇಳಬಾರ್ದು, ಅಹಂಕಾರಿಗಳಿಗೆ ಹೇಳಬಾರ್ದು, ಹಾಗೆ ದುರಾಚಾರಿಗಳಿಗೆ ಮತ್ತು ಧರ್ಮದ ಸೋಗನ್ನು ಹಾಕೊಂಡಿರುವಂತಹ ದಾಂಭಿಕರಿಗೂ ಸಹ ನೀಡಬಾರ್ದು. ಸತ್ಪಾತ್ರದಾನ ಆಗಬೇಕು. ಯಾರಿದಕ್ಕೆ ಅರ್ಹರೋ ಅವ್ರಿಗೆ ಮಾತ್ರ ನೀಡಬೇಕು. ಹಾಗೆ ಇಷ್ಟೇ ಅಲ್ಲದೆ ನ ಲೋಲುಪಾಯೋಪದೇಶೇನ್ನ ಗೃಹಾರೂಢ ಚೇತಸೆ ನಾ ಭಕ್ತಾಯ ಚ ಮೇ ಜಾತು ನ ಮದ್ಭಕ್ತದ್ವಿಷಾಮಪಿ. ವಿಷಯ ಲಂಪಟರಿಗೆ, ಸಂಸಾರದಲ್ಲೇ ಆಸಕ್ತರಾಗಿರೋರಿಗೆ, ಅಂದರೆ ಕೇವಲ ಲೌಕಿಕದಲ್ಲೇ ಮುಳುಗಿರೋರಿಗೆ, ಭಕ್ತರಲ್ಲದೇ ಇರೋರಿಗೆ, ಹಾಗೆ ಯಾರು ಭಕ್ತರನ್ನು ದ್ವೇಷಿಸ್ತಾರೋ ಅವ್ರಿಗೂ ಸಹ ಇವುಗಳನ್ನು ಉಪದೇಶ ಮಾಡಬಾರ್ದು. ಉಪದೇಶ ಮಾಡಿದ್ರೆ ಅದು ಸೂಕ್ತರಾದವ್ರಿಗೆ ಮಾಡಬೇಕು. ಇಲ್ಲ ಸುಮ್ಮನೆ ನಾವು ಜ್ಞಾನವನ್ನು ಹೇಳ್ತೀವಿ ಅಂತ ಹೇಳ್ತಾ ಹೋದರೆ ಅದು ಅಪಾತ್ರರು ಸ್ವೀಕರಿಸಿದ್ರೆ ಅದರಿಂದ ಅನಾಹುತಗಳೇ ಜಾಸ್ತಿ ಆಗುತ್ತೆ. ಭಕ್ತರಲ್ಲದೇ ಇರೋರಿಗೆ ಭಗವಂತನ ವಿಷಯದಲ್ಲಿ ಯಾವ ಶ್ರದ್ಧೆನೂ ಮಾಡೋದಿಲ್ಲ. ಅವರು ಅಂತಹ ವಿಷಯಗಳನ್ನು ಅಪಹಾಸ್ಯ ಮಾಡಲೂಬಹುದು, ಹಾಗೆ ದುರುಪಯೋಗ ಪಡಿಸ್ಕೊಳ್ಳಬಹುದು. ಇಂಥವ್ರಿಗೆ ಉಪದೇಶ ಮಾಡಿದ್ರೆ ಅಪಾಯನೇ ಉಂಟಾಗ್ಬೋದು. ಹಾಗಾಗಿ ಅಂಥವ್ರಿಗೆ ಉಪದೇಶವನ್ನು ನೀಡಬಾರದು. ಹಾಗಾಗಿ ಹಿಂದಿನ ಗುರುಗಳು ವಿದ್ಯೆಯನ್ನು ನೀಡಬೇಕಾದ್ರೂ ಈಗಿನಂತೆ ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಸ್ಕೂಲ್ ಎಂಟ್ರಿ ಅಥವಾ ಒಂದು ಎಂಟ್ರೆನ್ಸ್ ಟೆಸ್ಟ್ ಮಾಡಿದ ತಕ್ಷಣ ಅಲ್ಲ, ಬಹಳಷ್ಟು ರೀತಿಯಲ್ಲಿ ಪರೀಕ್ಷೆ ಮಾಡ್ತಿದ್ರು. ನಾನು ಕೊಡುವಂತಹ ವಿದ್ಯೆಗೆ ಈತ ಅರ್ಹನಾ, ಆ ವಿದ್ಯೆಯನ್ನು ಈತ ತನ್ನದನ್ನಾಗಿ ಮಾಡ್ಕೋತಾನ ಸೂಕ್ತ ರೀತಿಯಲ್ಲಿ, ಅನಂತರ ಅದನ್ನು ಯಾವ ರೀತಿ ಉಪಯೋಗಿಸ್ತಾನೆ, ಲೋಕ ಕಂಟಕನಾಗ್ತಾನ, ಲೋಕಕ್ಕೆ ಹಿತವನ್ನು ಉಂಟು ಮಾಡ್ತಾನ, ಹೇಗೆ ಅದರ ಸದ್ವಿನಿಯೋಗ ಈತನಿಂದ ಆಗತ್ತೆ, ಈತನಿಗೆ ಅದು ಪೂರ್ತಿ ಅರ್ಥವಾಗತ್ತಾ, ಈತ ಅದರ ಪ್ರಯೋಜನವನ್ನು ಯಾವ ರೀತಿ ಪಡ್ಕೊಳ್ಳಬಲ್ಲ, ಇವೆಲ್ಲವನ್ನು ಸರಿಯಾಗಿ ಅರ್ಥೈಸಿಕೊಂಡ ನಂತರ, ಅಂದರೆ ಶಿಷ್ಯನ ಒಂದು ಪರಿಪೂರ್ಣತ್ವವನ್ನು ಅಥವಾ ಶಿಷ್ಯನ ಮನೋಗತವನ್ನು, ಶಿಷ್ಯನ ಮನಸ್ಸಿನಲ್ಲಿರುವ ಭಾವವನ್ನು ತಿಳ್ಕೊಂಡ್ಮೇಲೆ, ಶಿಷ್ಯನ ಯೋಗ್ಯತೆಯನ್ನು ತಿಳ್ಕೊಂಡ್ಮೇಲೆ ಗುರುಗಳು ಉಪದೇಶ ಮಾಡ್ತಿದ್ರು. ಹಾಗಿರುವಾಗ ಆತ್ಮವಿದ್ಯೆಯನ್ನು ಉಪದೇಶ ಮಾಡಬೇಕಾದ್ರೆ ಅದು ಎಷ್ಟೆಲ್ಲ ಆ ಶಿಷ್ಯನ ಅರ್ಹತೆ ಅದಕ್ಕೆ ಬೇಕಾಗತ್ತೆ. ಯಾರು ಅರ್ಹರೋ ಅವ್ರಿಗೆ ಮಾತ್ರ ಕೊಡಬೇಕು. ಹಾಗಾದ್ರೆ ಯಾರು ಅರ್ಹರು?
ಇಂಥ ಉಪದೇಶವನ್ನು ಯಾರಿಗೆ ಕೊಡಬೇಕು ಅದನ್ನೂ ಸಹ ಭಗವಂತನೇ ತಿಳಿಸ್ತಾ ಇದ್ದಾನೆ. ಶ್ರದ್ಧಾನಾಯ ಭಕ್ತಾಯ ವಿನೀತಾನಾಯ ಸೂನವೇ ಭೂತೇಶು ಕೃತಮೈತ್ರಾಯ ಶುಶ್ರೂಷಾಭಿರತಾಯ ಚ. ಯಾರು ಶ್ರದ್ಧಾವಂತರಾಗಿರ್ತಾರೋ, ಶುದ್ಧ ಭಕ್ತಿಯನ್ನು ಹೊಂದಿರ್ತಾರೋ, ವಿನಯವಂತರಾಗಿರ್ತಾರೋ, ಅಸೂಯ ರಹಿತರಾಗಿರ್ತಾರೋ, ಅಂತರಂಗ ಶುದ್ಧಿಯನ್ನು ಹೊಂದಿರ್ತಾರೋ, ಭಗವಂತನನ್ನೇ ಪ್ರಿಯ ಪರಮ ಪ್ರಿಯ ಅಂತ ಭಾವಿಸಿರ್ತಾರೋ ಅಂಥವರಿಗೆ ಈ ವಿದ್ಯೆಯನ್ನು, ಈ ಉಪದೇಶವನ್ನು ಕೊಡಬೇಕು. ಯ ಇದಂ ಶೃಣುಯಾದಂಬ ಶ್ರದ್ಧೆಯ ಪುರುಷಃ ಸಕೃತ್ ಯೋ ವಾಭಿದತ್ತೆ ಮಚ್ಚಿತ್ತಃ ಸಹೇತಿ ಪದವಿಂ ಚಮಿ. ಕಪಿಲರು ಹೇಳ್ತಿದ್ದಾರೆ, ಅಮ್ಮ, ಯಾರು ನನ್ನಲ್ಲೇ ಮನಸ್ಸನ್ನಿಟ್ಟು ಶ್ರದ್ಧೆಯಿಂದ ಇದೊಂದು ಒಮ್ಮೆಯಾದರೂ ಕೇಳ್ತಾರೋ ಅಥವಾ ಹೇಳ್ತಾರೋ ಅಂತಹ ಸುಕೃತ ಪುರುಷ ನನ್ನ ಪರಮ ಪದವನ್ನೇ ಪಡೀತಾನೆ. ಭಗವಂತನೇ ಹೇಳಿದಂತಹ ಮಾತು. ಇಂತಹ ಒಂದು ಜ್ಞಾನಮಯವಾದಂತಹ ವಿಷಯವನ್ನು ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರು ಭಗವಂತನನ್ನೇ ಹೊಂದೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ರೀತಿಯಾಗಿ ಕಪಿಲ ಭಗವಂತನ ಈ ದೀರ್ಘ ಉಪದೇಶವನ್ನು ಕೇಳಿದಂತಹ ದೇವಹೂತಿಯ ಜ್ಞಾನವೆಲ್ಲ ನಾಶವಾಗಿ ತತ್ವಜ್ಞಾನ ಉಂಟಾಯಿತು ಆಕೆಯಲ್ಲಿ. ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರಿ ಸಾ ಕರ್ದಮಸ್ಯ ದಯಿತಾ ಕಿಲ ದೇವಹೂತಿ ವಿಸ್ರಸ್ತ ಮೋಹಪಟಲಾತಮಭಿಪ್ರಣಮ್ಯ ತುಷ್ಟಾವ ತತ್ವ ವಿಷಯಾಂಕಿತ ಸಿದ್ಧಿಭೂಮಿ. ಕಪಿಲ ಭಗವಂತರ ಈ ಮಾತುಗಳನ್ನು ಕೇಳಿದಂತಹ ಕರ್ದಮರ ಪತ್ನಿಯಾದ ಮಾತೆ ದೇವಹೂತಿಯ ಮೋಹದ ಪೊರೆ ಕಳಚಿ ಹೋಯಿತು. ಆಗಾಕೆ ಆ ತತ್ವ ಪ್ರತಿಪಾದಕನಾದಂತಹ ಸಾಂಖ್ಯಶಾಸ್ತ್ರದ ಆಧಾರಭೂಮಿಯಾಗಿರುವಂತಹ ಕಪಿಲರಿಗೆ ಮನಸಾ ನಮಸ್ಕರಿಸಿ, ಭಕ್ತಿಯಿಂದ ನಮಸ್ಕರಿಸಿ ಅವರನ್ನು ಸ್ತುತಿ ಮಾಡೋಕ್ಕೆ ತೊಡಗ್ತಾಳೆ. ಅಥಾಪ್ಯಜೋ ಅಂತ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತಿ ಗುಣಪ್ರವಾಹಂ ಸದಶೇಷ ಬೀಜಂ ದದ್ಯೋ ಸ್ವಯಂ ಯಜ್ಜಠರಾಬ್ಜಾತಃ. ಹೇ ದೇವ, ನಿನ್ನ ನಾಭಿಕಮಲದಲ್ಲೇ ಜನಿಸಿ ಈ ಸಮಸ್ತ ಲೋಕಗಳನ್ನು ಸೃಷ್ಟಿಸುವ ಬ್ರಹ್ಮ ಕೂಡ ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣಲಾಗದೆ ಧ್ಯಾನದಿಂದ ನಿನ್ನನ್ನು ಸಾಕ್ಷಾತ್ಕರಿಸಿದ್ದಾನೆ. ಮಹಾಸಮುದ್ರದಲ್ಲಿ ನೀನೊಬ್ಬನೇ ಏಕಾಗಿಯಾಗಿ ಮಲಗಿದ್ದವನು. ಪಂಚಮಹಾಭೂತಗಳು, ಇಂದ್ರಿಯಗಳು, ವಿಷಯಗಳು, ಪ್ರಕೃತಿ, ಜೀವ ಇವೆಲ್ಲವೂ ಸಹ ನಿನ್ನ ಶರೀರನೇ ಆಗಿದೆ. ಪ್ರಪಂಚಾಕಾರವಾಗಿ ಕಾಣುವಂತಹ ನಿನ್ನ ಸ್ವರೂಪವನ್ನು ಆ ಬ್ರಹ್ಮದೇವನೇ ತಿಳ್ಕೊಳ್ಳೋಕ್ಕಾಗದೇ ಇರುವಾಗ ಇನ್ನು ನಮ್ಮಂಥವರ ಪಾಡೇನು ಪರಮಾತ್ಮ. ಹೇ ದೇವ, ನೀನು ಪೂರ್ಣ ಕಾಮನಾಗಿದೆಯಾ. ನೀನು ಮಾಡಬೇಕಾಗಿರೋಂಥ ಕಾರ್ಯಗಳು ಯಾವುದೂ ಇಲ್ಲ. ನಿನ್ನ ಲೀಲೆಯಿಂದಲೇ ಈ ಸೃಷ್ಟಿ, ಸ್ಥಿತಿ, ಸಂಹಾರ ಇವೆಲ್ಲವೂ ನಡೀತಾ ಇದೆ. ಇವೆಲ್ಲವನ್ನು ನೀನು ನಡೆಸ್ತಾ ಇದೆಯಾ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಸಹ ಇಲ್ಲ. ಆ ಮಹಾಪ್ರಳಯದ ಸಮಯದಲ್ಲೂ ಸಮಸ್ತ ಪ್ರಪಂಚವನ್ನು ನಿನ್ನಲ್ಲಿ ಅಡಗಿಸ್ಕೊಂಡು ಮಹಾಸಾಗರದ ಮಧ್ಯೆ ಆಲದೆಲೆ ಮೇಲೆ ವಿನೋದದಿಂದ ಮಲಗಿರೋ ನೀನು. ಇಂತಹ ನೀನು ನನ್ನ ಗರ್ಭದಲ್ಲಿ ಜನಿಸಿದೆಯಾ ಅಂದರೆ ಅದು ನನ್ನ ಭಾಗ್ಯ ಅಲ್ವೇ. ನಾನು ಕೃತಾರ್ಥಳಾಗಿದ್ದೀನಿ ಪರಮಾತ್ಮ. ನಿನ್ನ ತತ್ವೋಪದೇಶದಿಂದ ನನಗೆ ಮಾತ್ರ ಅಲ್ಲ, ಸಮಸ್ತ ಲೋಕಕ್ಕೆ ನೀನು ಮಹದುಪಕಾರವನ್ನು ಮಾಡಿದ್ಯಾ. ಒಮ್ಮೆ ನಿನ್ನ ನಾಮವನ್ನು ಸ್ಮರಣೆ ಮಾಡಿದ್ರೂ ಸಾಕು, ನಿನ್ನ ಪುಣ್ಯ ಚರಿತ್ರೆಯನ್ನು ಒಮ್ಮೆ ಕೇಳಿದ್ರೂ ಸಾಕು, ನಿನ್ನನ್ನು ಮನಸ್ಸಿನಲ್ಲೇ ಧ್ಯಾನಿಸಿದ್ರೂ ಸಾಕು, ಎಂತಹ ಪಾಪಿಯೂ ಸಹ ಮುಕ್ತಿಯನ್ನು ಪಡಿತಾನೆ. ಹೀಗಿರುವಾಗ ನನ್ನ ಅದೃಷ್ಟ ಎಂಥದ್ದು. ನನ್ನ ಮಗನನ್ನಾಗಿ ಪಡ್ಕೊಂಡಿದ್ದೀನಿ, ನನಗೆ ಮುಕ್ತಿ ಸಿಗಲ್ವಾ? ಯಾರು ನಿನ್ನನ್ನು ಸದಾ ಸ್ಮರಿಸ್ತಾರೋ ಆತನೇ ಮಹಾತ್ಮ. ಸರ್ವ ಜೀವಿಗಳಿಗೂ ನೀನು ಅಂತರ್ಯಾಮಿಯಾಗಿದೆಯಾ. ದೇವಹೂತಿಗೆ ಬಹಳಷ್ಟು ಸಂತೋಷವಾಗಿದೆ. ಪರಮಾತ್ಮನೇ ಆತ, ತನ್ನ ಮಗನೇ ಪರಮಾತ್ಮ ಅನ್ನೋ ಅರಿವಾಗಿದೆ. ಪರಮಾತ್ಮನಿಗೆ ಯಾರು ಶರಣಾಗ್ತಾರೋ ಅವರಿಗೆ ಮುಕ್ತಿಯಲ್ಲಿ ನೀನು ತಾನೇ ಸಿಗಕ್ಕೆ ಸಾಧ್ಯ. ಬೇಡಿದವರಿಗೆಲ್ಲರಿಗೂ, ಶರಣಾದವರೆಲ್ಲರಿಗೂ, ಪಾಪಿಗಳಿಗೂ ಸಹ ಮುಕ್ತಿ ಕೊಡುವಂತಹ ಪರಮಾತ್ಮ ತಾಯಿಯಾದ ತನಗೆ ಕೊಡಲ್ವೇ? ಅದು ಭಕ್ತಿಯಿಂದ ತಾನು ಬೇಡಿರುವಾಗ ತಾಯಿಯಾದ ತನಗೆ ಆ ಒಂದು ಸದ್ಗತಿ ದೊರಕದೇ ಇರೋಕ್ಕೆ ಸಾಧ್ಯವೇ? ಹಾಗಾಗಿ ತನಗೆ ಸದ್ಗತಿ ದೊರಕತ್ತೆ ಅನ್ನೋಂತಹ ಒಂದು ದೃಢ ವಿಶ್ವಾಸ ಆಕೆಯಲ್ಲಿ ಉಂಟಾಗಿದೆ. ಹಾಗಾಗಿ ಭಕ್ತಿಯಿಂದ ಆಕೆ ಮತ್ತೆ 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 ಆತನನ್ನು ಸ್ತುತಿ ಮಾಡ್ತಾ ಇದ್ದಾಳೆ. ತಂ ತ್ವಾಮಹಂ ಬ್ರಹ್ಮಪರಂ ಪುಮಾಂಸಂ ಪ್ರತ್ಯಕ್ಷೋತ್ರಸ್ಯಾತ್ಮನಿ ಸಂಭಿಭಾವ್ಯಂ
ಸ್ವತೇಜಸ ಧ್ವಸ್ತಗೃಣ ಪ್ರವಾಹಂ ವಂದೇ ವಿಷ್ಣು ಕಪಿಲಂ ವೇದಗರ್ಭಂ. ಪರಮಾತ್ಮ, ನೀನು ಸಾಕ್ಷಾತ್ ಪರಬ್ರಹ್ಮ, ಪರಮ ಪುರುಷನೇ ನೀನು. ಚಿತ್ತವೃತ್ತಿಗಳನ್ನು ಒಳಮುಖವಾಗಿಸಿ ಅದರೊಳಗೆ ನಿನ್ನನ್ನು ನಾವು ಧ್ಯಾನ ಮಾಡಬೇಕು ಅಂಥವನು ನೀನು. ಅಂದರೆ ಮೇಲ್ನೋಟಕ್ಕೆ ಸಿಗೋನಂತ ಅಲ್ಲ, ನಮ್ಮೊಳಗೆ ನಮ್ಮ ಅಂತರ್ದೃಷ್ಟಿಯನ್ನು ಬೆಳೆಸ್ಕೊಂಡು ನಾವು ನಿನ್ನ ಧ್ಯಾನವನ್ನು ಮಾಡಬೇಕು. ಮಾಯೆಯ ಕಾರ್ಯವಾದಂತಹ ಗುಣ ಪ್ರವಾಹವನ್ನು, ಆ ಭೀಕರ ಪ್ರವಾಹವನ್ನು ನಿನ್ನ ತೇಜಸ್ಸಿನಿಂದಲೇ ನೀನು ಶಮನಗೊಳಿಸ್ಬಿಡ್ತೀಯ. ವೇದ ತತ್ವವನ್ನು ನಿನ್ನ ಉದರದಲ್ಲಿ ಅಡಗಿಸ್ಕೊಂಡಿರುವಂತೀನು. ಇಂತಹ ಸಾಕ್ಷಾತ್ ವಿಷ್ಣು ಸ್ವರೂಪಿ ಕಪಿಲನೇ, ನಿನಗೆ ಅನಂತ 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 ನಮಸ್ಕಾರಗಳು ಅಂತ ಆಕೆ ಭಕ್ತಿಯಿಂದ ಸ್ತುತಿ ಮಾಡ್ತಾಳೆ. ತಾಯಿ ಈ ರೀತಿ ತನ್ನನ್ನು ಸ್ತುತಿಸಿದಾಗ ತಾಯಿಯಲ್ಲಿ ಅತ್ಯಂತ ವಾತ್ಸಲ್ಯವನ್ನು ಇಟ್ಟಿದ್ದಂತಹ ಕಪಿಲರು ತಮ್ಮ ಗಂಭೀರ ವಾಣಿಯಿಂದ ಹೇಳ್ತಾರೆ, ಮಾರ್ಗೇಣಾನೇನ ಮಾತಸ್ತೆ ಸುಸೇವ್ಯೇನೋದಿತೇನ ಮೇ ಅಸ್ಥಿತೇನ ಪರಾಂ ಕಾಷ್ಠಾಂ ಅಚಿರಾದವರೋತ್ಸಿಸಿ. ಅಮ್ಮ, ನಾನು ನಿನಗೆ ಹೇಳಿರುವಂತಹ ಈ ಸುಗಮವಾದ ಮಾರ್ಗವನ್ನು ಅನುಸರಿಸಿ ನೀನು ಶೀಘ್ರದಲ್ಲಿಯೇ ಪರಮಪದಕ್ಕೆ ಇರುವೆ. ಭಗವಂತ ಇದುವರೆಗೆ ಉಪದೇಶಿಸಿದ್ದು ಕಠಿಣವಾದ ಮಾರ್ಗ ಅಲ್ಲ, ಎಲ್ಲರೂ ಅನುಸರಿಸಬಹುದಾದಂತಹ ಅತ್ಯಂತ ಸರಳ ಮಾರ್ಗ. ಆತನಿಗೂ ಗೊತ್ತು, ಭಗವಂತನಿಗೆ ಮನುಷ್ಯರು ತುಂಬ ಕಷ್ಟಪಡೋಕ್ಕೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ಯಾರಿಗೆ ಕಷ್ಟಪಡೋಕ್ಕೆ ಸಾಧ್ಯವಿಲ್ವೋ ಅವ್ರಿಗೂ ಸಹ ಒಂದು ಅವಕಾಶವಿರಲಿ ಅಂತ ಸುಲಭವಾದಂತಹ ಮಾರ್ಗವನ್ನೇ ಭಗವಂತ ಬೋಧಿಸ್ತಾ ಇದ್ದಾನೆ. ಇದರಿಂದ ಕೇವಲ ದೇವಹೂತಿ ಮಾತ್ರ ಅಲ್ಲ, ಈ ಮಾರ್ಗವನ್ನು ಅನುಸರಿಸೋರೆಲ್ಲರೂ ಸಹ ಮುಕ್ತಿ ಪದವಿಗೆಯನ್ನು ಪಡಿಬಹುದು. ಹಾಗಾಗಿ ಆತ ಹೇಳ್ತಾ ಇದ್ದಾನೆ, ನನ್ನ ಮಾತಿನಲ್ಲಿ ಶ್ರದ್ಧೆ ಇಡು ತಾಯಿ. ಬ್ರಹ್ಮವಾದಿಗಳು ಸೇವಿಸಿರುವಂತಹ ಸನ್ಮತ ಇದು. ಇದರಿಂದ ನೀನು ಜನನ ಮರಣ ರಹಿತವಾದಂತಹ ನನ್ನನ್ನೇ ಸೇರ್ತೀಯ. ಈ ಮತವನ್ನು ಯಾರು ಸರಿಯಾಗಿ ತಿಳ್ಕೊಳ್ಳೋಕ್ಕಾಗಲ್ವೋ, ಯಾರು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಅನುಸರಣೆ ಮಾಡೋದಿಲ್ವೋ ಅವರು ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಾಕ್ಕೊಂಡು ತೊಳ್ಳಾಡ್ತಾನೆ ಇರ್ತಾರೆ. ಈ ರೀತಿ ಕಪಿಲರು ತಮ್ಮ ತಾಯಿಗೆ ಶ್ರೇಷ್ಠವಾದಂತಹ ಈ ಆತ್ಮಜ್ಞಾನವನ್ನು ಉಪದೇಶಿಸಿ ಬ್ರಹ್ಮವಾದಿನಿಯಾಗಿಬಿಟ್ಟಿದ್ದಾಳೆ. ಈಗ ಆಕೆ ಅನುಮತಿಯನ್ನು ಪಡೆದು, ಯಾಕೆಂದರೆ ತಾಯಿಯ ಅನುಮತಿಯನ್ನು ಪಡೆದೇ ಮುಂದುವರಿಬೇಕು ಪುತ್ರರು. ಇದನ್ನು ಶಂಕರ ಭಗವತ್ಪಾದರು ಸಹ ತೋರಿಸಿದ್ದಾರೆ. ತಾವು ಸನ್ಯಾಸವನ್ನು ಸ್ವೀಕರಿಸಬೇಕಾದ್ರೆ ತಾಯಿಯ ಅಪ್ಪಣೆಯನ್ನು ಪಡೆದೇ ಮುಂದಿನ ಹೆಜ್ಜೆ ಇಟ್ಟರು. ಹಾಗೆ ಕಪಿಲರೂ ಸಹ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರೂ ಇಲ್ಲಿ ಅವತರಿಸಿರುವುದರಿಂದ ಈ ಶರೀರಕ್ಕೆ ತಾಯಿಯಾದಂತಹ ಆಕೆ ಅನುಮತಿಯನ್ನು ಪಡೆದು ಅಲ್ಲಿಂದ ಮುಂದಕ್ಕೆ ತೆರಳಿದ್ರು. ಅನಂತರ ದೇವಹೂತಿನೂ ಸಹ ಆ ಸರಸ್ವತಿ ನದಿಯ ಸಮೀಪದಲ್ಲಿರುವಂತಹ ತನ್ನ ಆಶ್ರಮದಲ್ಲಿ ತನ್ನ ಪುತ್ರ ಉಪದೇಶಿಸಿದಂತಹ ಯೋಗ ಸಾಧನೆಯ ಕ್ರಮದಲ್ಲೇ ಯೋಗಾಭ್ಯಾಸವನ್ನು ಮಾಡ್ತಾ ಕಪಿಲರು ಏನು ಉಪದೇಶಿಸಿದರೋ ಅದೇ ರೀತಿಯನ್ನು ಅನುಸರಿಸ್ತಾ ಸಮಾಧಿಯಲ್ಲಿ ನಿರತಳಾದಳು. ದಿನಕ್ಕೆ 3 ಬಾರಿ ನದಿ ಸ್ನಾನ ಮಾಡ್ತಾ ಇದ್ದಿದ್ದರಿಂದ ಆಕೆ ನೀಳವಾದಂತಹ ಗುಂಗುರು ಕೇಶರಾಶಿ ಜಟೆ ಕಟ್ಟಿ ಹೋಯಿತು. ಉಗ್ರ ತಪಸ್ಸಿನ ಕಾರಣದಿಂದ ಆಕೆ ಶರೀರವೆಲ್ಲ ದುರ್ಬಲವಾಗಿ ಹೋಯಿತು. ಕರ್ದಮ ಪ್ರಜಾಪತಿಗಳು ತಮ್ಮ ತಪಸ್ಸು ಹಾಗೆ ಯೋಗ ಬಲದಿಂದ ಎಂತಹ ಅತಿಶಯವಾದಂತಹ ಸುಖ ಸಾಮಗ್ರಿಗಳನ್ನು ಆಕೆಗೆ ಒದಗಿಸಿಕೊಟ್ಟಿದ್ರು. ಆಕೆ ಕೇಳಿದೆಲ್ಲವೂ ಸಿಕ್ಕಿತ್ತು. ಆದರೆ ತನಗೆ ಪ್ರಾಪ್ತವಾಗಿದ್ದಂತಹ ಈ ಅತಿಶಯ ಗಾರ್ಹಸ್ಥ್ಯ ಸುಖವನ್ನೂ ಆಕೆ ತ್ಯಾಗ ಮಾಡಿದ್ಲು. ಆ ಪರಮ ಪದವಿಯನ್ನು ಪಡಿಬೇಕಾದ್ರೆ ಇಲ್ಲಿರುವ ಲೌಕಿಕದ ಯಾವ ಸುಖ ಸಾಧನಗಳು ನೆರವಾಗೋದಿಲ್ಲ. ಇದನ್ನು ಬಿಟ್ಟರೆ ಮಾತ್ರ ಅದು ಯಾವುದಾದ್ರು ಒಂದನ್ನು ನಾವು ಹಿಡ್ಕೋಬೇಕು, ಮತ್ತೊಂದನ್ನು ಬಿಡಲೇಬೇಕು. ಹಾಗಾಗಿ ಆಕೆ ಲೌಕಿಕವನ್ನು ತ್ಯಜಿಸಿ ಪರಮ ಪದವಿಯ ಕಡೆ ಗಮನವನ್ನು ಕೊಟ್ಟಳು. ಸಂಪೂರ್ಣ ವಿರಕ್ತಿಯಿಂದ ಧ್ಯಾನಮಗ್ನಳಾಗಿ. ಆದರೂ ಮನುಷ್ಯ ದೇಹವನ್ನು ಧರಿಸಿ ಬಂದಿದ್ದಾಳಲ್ವ, ಆ ಮನುಷ್ಯ ದೇಹಧಾರಿಗಳಿಗೆ ದುಃಖ ಅನ್ನೋದಿರುತ್ತಲ್ವ. ಅದರಲ್ಲೂ ವಿಶೇಷವಾಗಿ ತನ್ನವರೆಲ್ಲ ತನ್ನನ್ನು ಬಿಟ್ಟು ಹೋದಾಗ ಎಂಥ ದುಃಖ ಆಗ್ಬೋದು, ಅದು ಮಾತೃ ಹೃದಯಕ್ಕೆ ಎಂಥ ದುಃಖ ಆಗ್ಬೋದು. ಈ ದುಃಖ ಆಕೆಯೂ ಅನುಭವಿಸದ್ಲು. ವನಂ ಪ್ರವ್ರಜಿತೆ ಪತ್ಯಾವಪತ್ಯ ವಿರಾಹತುರ ಜ್ಞಾತ ತತ್ವಾಪ್ಯಭೋನ್ನಷ್ಟೇ ವತ್ಸೇ ಗೌರಿ ವತ್ಸಲ. ಪತಿ ಅರಣ್ಯಕ್ಕೆ ತೆರಳಿದ ನಂತರ ಮಗನೂ ತನ್ನ ಬಿಟ್ಟು ದೂರ ಹೋದಾಗ ಆಕೆಗೆ ತುಂಬ ದುಃಖವಾಯಿತು. ಕರುವನ್ನು ಅಗಲಿದಂತಹ ಧೇನುವಿನಂತೆ ಆ ತಾಯಿ ತುಂಬ ಕಳವಳಗೊಂಡ್ಳು.
ಮಾತೃಹೃದಯ ಆ ಪುತ್ರ ಶೋಕವನ್ನು ತಡೆಯೋದು ಬಹಳ ಕಷ್ಟ. ಆ ದುಃಖವನ್ನು ಆಕೆ ಅನುಭವಿಸಿದ್ಲು. ಆತ್ಮಜ್ಞಾನವನ್ನೇ ಹೊಂದಿದ್ರೂ ಈ ದುಃಖ ಆಕೆಯನ್ನು ಬಾಧಿಸ್ತಾ ಇತ್ತು. ಆದರೆ ಶೀಘ್ರದಲ್ಲೇ ಅದರಿಂದ ಮೇಲ್ಬಂದಲು ಆ ದೇವಹೂತಿ. ತನ್ನ ಮಗನ ಮಾತಿನಂತೆ ಶ್ರೀಹರಿಯ ಧ್ಯಾನದಲ್ಲೇ ಸದಾಕಾಲ ನಿರತರಾಗಿ ವೈರಾಗ್ಯವನ್ನು ತಾಳಿ ಆ ವೈಭವದ ಮನೆಯನ್ನೂ ತೊರೆದು ಹೊರಟು ಬಿಟ್ಲು. ಭಗವಂತನ ಚಿನ್ಮೂರ್ತಿಯೊಂದೇ ಆಕೆಯ ಧ್ಯಾನದಲ್ಲಿತ್ತು. ಭಗವದ್ಭಕ್ತಿಯ ಪ್ರವಾಹ, ವೈರಾಗ್ಯ, ಪರಿಶುದ್ಧ ಜ್ಞಾನದಿಂದ ಆಕೆ ಚಿತ್ತ ಪರಮ ಶುದ್ಧವಾಯಿತು. ಹೀಗೆ ಆಕೆ ಜೀವಭಾವವನ್ನೇ ತೊರೆದು ಕೇವಲ ದೇವಭಾವ ಪರಿಪೂರ್ಣಳಾಗಿ ಸಕಲ ಕ್ಲೇಶಗಳಿಂದಲೂ ವಿಮುಕ್ತಳಾಗಿ ಪರಮಾನಂದದಲ್ಲಿ ಮಗ್ನಳಾದ್ಲು. ಯಾವಾಗ ಈ ಲೌಕಿಕದ ವ್ಯಾಮೋಹಗಳನ್ನೆಲ್ಲ ನಾವು ಬಿಟ್ಬಿಡ್ತೀವಿ, ಆಗ ಉಳಿಯೋದು ಒಂದೇ ಒಂದು ಆನಂದ, ದಿವ್ಯ ಆನಂದ, ಮಹದಾನಂದ. ಅದಕ್ಕೆ ಮೀರಿದು ಇನ್ನೇನೂ ಇಲ್ಲ. ನಿರಂತರ ಸಮಾಧಿಯಲ್ಲೇ ಇರ್ತಿದ್ದಂತಹ ಆಕೆಗೆ ದೇಹ ಪ್ರಜ್ಞೆಯೂ ಇಲ್ಲದೆ ಹೋಯಿತು. ಧ್ಯಾನದ ಕಾರಣ ಆಕೆ ತೇಜಸ್ಸು ಮಾತ್ರ ವರ್ಧಿಸ್ತಾ ಇತ್ತು. ಶರೀರ ಕ್ಷೀಣವಾಗ್ತಿದೆ, ಆದರೆ ಮನೋಬಲ ಜಾಸ್ತಿ ಆಗ್ತಿದೆ. ಆಕೆಯ ತೇಜಸ್ಸು, ಆಕೆಯ ಕಾಂತಿ ವರ್ಧಿಸ್ತಾ ಇದೆ. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ಚಿರತಃ ಪರಂ ಆತ್ಮಾನಂ ಬ್ರಹ್ಮನಿರ್ವಾಣಂ ಭಗವಂತಮವಾಪಃ. ಹೀಗೆ ಆಕೆ ಆ ಕಪಿಲ ಭಗವಂತನಿಂದ ಉಪದೇಶ ಮಾಡಲ್ಪಟ್ಟಂತಹ ಮಾರ್ಗದಲ್ಲೇ ನಡೆದು ಸ್ವಲ್ಪನೇ ಸಮಯದಲ್ಲಿ, ಯಾಕೆಂದರೆ ಮನಸ್ಸು ಪರಿಶುದ್ಧವಾಗಿದೆ, ಒಂದು ಹದಕ್ಕೆ ಬಂದಿದೆ, ಸ್ವಲ್ಪ ಕಾಲ ಆಕೆ ಧ್ಯಾನವನ್ನು ಮಾಡಿದ ತಕ್ಷಣ ಎಲ್ಲ ವ್ಯಾಮೋಹಗಳನ್ನು ತೊರೆದು ಭಗವಂತನನ್ನೇ ಪಡೆದು ಬ್ರಹ್ಮ ನಿರ್ವಾಣವನ್ನು ಹೊಂದದ್ಲು ಆಕೆ. ತದ್ವೀರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯ ವಿಶ್ರುತಂ ನಾಮ್ನ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿ ಮುಪೇಯುಷಿ. ಆಕೆ ಸಿದ್ಧಿಯನ್ನು ಪಡೆದಂತಹ ಪುಣ್ಯಕ್ಷೇತ್ರ ಸಿದ್ಧಿಪದ ಅನ್ನೋ ಹೆಸರಿನಿಂದ 3 ಲೋಕದಲ್ಲೂ ಸಹ ಪ್ರಸಿದ್ಧಿಯನ್ನು ಪಡೆಯಿತು. ದೇವಹೂತಿ ತನ್ನ ದೇಹವನ್ನು ತ್ಯಜಿಸಿದ ಕೂಡಲೇ ಅದೊಂದು ನದಿ ರೂಪದಿಂದ ಪ್ರವಹಿಸಿ ಸರ್ವಾರ್ಥ ಸಿದ್ಧಿಯನ್ನು ಉಂಟು ಮಾಡ್ತಾ ಅನೇಕ ಸಿದ್ಧ ಗಣಗಳಿಂದ ಸೇವಿಸಲ್ಪಟ್ಟು ಅಂತಹ ಪುಣ್ಯಾತ್ಮಳಾದಳು ಆ ದೇವಹೂತಿ. ಇಲ್ಲಿ ಕಡೆ ಕಪಿಲರು ಏನು ಮಾಡಿದ್ರು, ಆ ಆಶ್ರಮದಿಂದ ಹೊರಟು ಈಶಾನ್ಯ ದಿಕ್ಕಿಗೆ ಹೊರಟೋದ್ರು. ಅಲ್ಲಿ ಸಮುದ್ರ ರಾಜ ಸ್ವತಃ ಭಗವಂತನೇ ತನ್ನ ಬಳಿಗೆ ಬಂದಿದ್ದಾನೆ ಅಂದರೆ ಭಕ್ತಿಯಿಂದ ಪೂಜೆ ಮಾಡಿ ಅಲ್ಲಿ ನೆಲೆಸೋದಕ್ಕೆ ಸ್ಥಳವನ್ನೂ ಸಮರ್ಪಣೆ ಮಾಡ್ತಾನೆ. ಅಲ್ಲಿ ಕಪಿಲರು ಸಮಸ್ತ ಲೋಕಗಳಿಗೆ ಶಾಂತಿಯನ್ನು ನೀಡೋದಕ್ಕಾಗಿ ಸಮಾಧಿಸ್ಥರಾದರು. ಸಮಸ್ತ ದೇವಗಣಗಳು ಮುನಿಗಳು ಅವರನ್ನು ಸ್ತುತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯೈದ ಮನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೈರ್ಮತಮಾತ್ಮ ಯೋಗ ಗುಹ್ಯಂ ಭಗವತಿ ಕೃತದೀಹಿ ಸುಪರ್ಣಕೇತ ಉಪಲಭತೆ ಭಗವತ್ ಪಾದಾರವಿಂದಂ. ಕಪಿಲ ಮುನಿಯ ಈ ಸಿದ್ಧಾಂತ ಅಧ್ಯಾತ್ಮ ಯೋಗದ ಪರಮ ರಹಸ್ಯ. ಇದನ್ನು ಯಾರು ಕೇಳ್ತಾರೋ ಅಥವಾ ಯಾರು ಹೇಳ್ತಾರೋ ಅಂತಹ ಸುಕೃತಿ ಆ ಭಗವಂತನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿ ಅತಿ ಶೀಘ್ರದಲ್ಲೇ ಆ ಭಗವಂತನ ಪಾದ ಪದ್ಮಗಳಲ್ಲಿ ಸೇರಿ ಹೋಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಹೀಗೆ ಕಪಿಲರು ಬಾಲಕರಾಗಿರುವಾಗಲೇ ತನ್ನ ತಾಯಿಗೆ ಉಪದೇಶ ಮಾಡಿದ್ರು. ಆಕೆಗೆ ಆತ್ಮೋದ್ಧಾರದ ಮಾರ್ಗವನ್ನು ತೋರಿದ್ರು. ಕೇವಲ ತಾಯಿಗೆ ಮಾತ್ರವಲ್ಲ, ತಾಯಿಯನ್ನು ಒಂದು ನಿಮಿತ್ತವಾಗಿಟ್ಕೊಂಡು ಸಮಸ್ತ ಲೋಕಕ್ಕೆ ನೀಡಿದಂತಹ ಒಂದು ದಿವ್ಯ ಉಪದೇಶ ಇದು. ಮಹೋನ್ನತವಾದಂತಹ ಉಪದೇಶ, ಆದರೆ ಅತ್ಯಂತ ಸರಳವಾದಂತಹ ಮಾರ್ಗ. ಯಾವ ಕಠಿಣ ಉಪದೇಶವನ್ನು ಅವ್ರು ಹೇಳಿಲ್ಲ. ಮನುಷ್ಯ ವ್ಯಾಮೋಹವನ್ನು ತ್ಯಜಿಸಬೇಕು, ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಇಡಬೇಕು, ಯೋಗದ ಮಾರ್ಗವನ್ನು ಅವಲಂಬಿಸಬೇಕು. ಅಷ್ಟಾಂಗ ಯೋಗದ ಮೂಲಕ ಅಂದರೆ ಶರೀರ, ಮನಸ್ಸು, ಬುದ್ಧಿ ಇವುಗಳನ್ನೆಲ್ಲ ನಿಯಂತ್ರಣ ಮಾಡ್ಕೋಬೇಕು. ಯಾಕೆಂದರೆ ಅವೆಲ್ಲವೂ ಶುದ್ಧವಾದರೆ ಅದು ಒಂದೇ ಗುರಿಯನ್ನು ಇಟ್ಕೊಂಡು ಭಗವಂತನ ಕಡೆ ಹೋಗೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮನಸ್ಸು ಚಂಚಲವಾಗ್ತಾ ಇರುತ್ತೆ, ಭಗವಂತನಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಂಡು ಏಕಾಗ್ರ ಚಿತ್ತದಿಂದ ಭಕ್ತಿ ಅತ್ಯಂತ ಸುಲಭ. ಯಾರು ಎಲ್ಲಿದ್ದರೂ ಹೇಗಿದ್ದರೂ ಭಕ್ತಿ ಮಾರ್ಗವನ್ನು ನಾವು ಅವಲಂಬಿಸ್ಬೋದು. ಅಂತಹ ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಆ ಪರಮ ಪುರುಷನನ್ನು ಪಡೆಯೋದೊಂದೇ ನನ್ನ ಏಕೈಕ ಗುರಿ ಅನ್ನುವಂಥ ಅಚಲ ಶ್ರದ್ಧೆಯಿಂದ ಆತನ ಕಡೆಗೆ ನಾವು ಹೋಗೋದಾದರೆ ಒಂದು ಹೆಜ್ಜೆಯನ್ನು ಇಟ್ಟರೆ
ನಾವು ಒಂದು ಹೆಜ್ಜೆಯನ್ನು ಸರಿಯಾದ ರೀತಿ ಇಟ್ಟರೆ ಭಗವಂತ 4 ಹೆಜ್ಜೆ ಮುಂದೆ ಬಂದು ನಮ್ಮನ್ನು ಸ್ವೀಕರಿಸ್ತಾನೆ. ನಾವು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ರೆ ಸಾಕು, ಭಗವಂತ ತಾನೇ ನಮಗಿನ್ನ ಎಡವದಂತೆ ಮುಂದೆ ಕರ್ಕೊಂಡು ಹೋಗ್ತಾನೆ. ಈ ರೀತಿಯಾಗಿ ಕಪಿಲರಾಗಿ ಅವತರಿಸಿದ ಭಗವಂತನೇ ತನ್ನನ್ನು ಸೇರೋ ಮಾರ್ಗ ಯಾವುದು, ತನ್ನನ್ನು ಪಡೆಯುವಂತಹ ಸುಲಭ ಮಾರ್ಗ ಯಾವುದು, ತನ್ನ ಭಕ್ತರು ಉದ್ಧಾರವಾಗುವಂತಹ ಮಾರ್ಗ ಯಾವುದು ಅನ್ನೋದನ್ನು ಲೋಕಕ್ಕೆ ಸಾರಿ ಹೇಳಿದಂತಹ ಈ ಒಂದು ಕಪಿಲ ಗೀತೆ ಅನ್ನುವಂತಹ ಒಂದು ದಿವ್ಯ ಮುತ್ತು ನಾವು ಭಾಗವತದಲ್ಲಿ ಕಾಣ್ತೀವಿ. ಇಂತಹ ಒಂದು ಉಪದೇಶವನ್ನು ಕೇಳ್ತಾ ಈ ಮಾರ್ಗವನ್ನು ಅನುಸರಿಸ್ತಾ ನಾವು ಸಹ ನಮ್ಮ ಒಂದು ಜೀವಿತದ ಸಾರ್ಥಕ್ಯವನ್ನು ಕಂಡುಕೊಳ್ಳೋಣ. ನಾವು ಸಹ ಆ ಭಗವಂತನ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆಯೋಣ. ಎಲ್ಲರಿಗೂ ಸಹ ಆ ಭಗವಂತನ ಕೃಪೆ ನಿರಂತರವಾಗಿರಲಿ. ಎಲ್ಲರೂ ಸಹ ತಮ್ಮ ತಮ್ಮ ಆತ್ಮೋದ್ಧಾರದ ಚಿಂತನೆಯನ್ನು ಮಾಡುವಂತಾಗಲಿ ಅಂತ ಆಶಿಸ್ತಾ ಇದನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.